ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಹೋಮ್ ಮೇಡ್ ಹೇರ್ ಆಯಿಲ್ ಮಾಡ್ತಾಯಿದ್ದೇನೆ. ಅದು ತುಂಬ ಒಳ್ಳೆಯದಾಗ್ತದೆ ಡ್ಯಾಂಡ್ರಫ್ ಆಗೋದಕ್ಕೆ, ಮತ್ತು ಕೂದಲೆಲ್ಲ ಕಪ್ಪಗಾಗ್ತದೆ, ಮತ್ತು ಉದುರುವುದಿಲ್ಲ ಕೂದಲು ಸಹ. ಅದು ನಾನು ಹೇಗೆ ಮಾಡ್ತೇನೆ ಅಂತ ತೋರಿಸ್ತೇನೆ, ಮತ್ತು ಏನೆಲ್ಲ ಹಾಕಿದ್ದೇನೆ ಅಂತ ತೋರಿಸ್ತೇನೆ. ಮೊದಲಿಗೆ 2 ಚಮಚ ಮೆಂತ್ಯ ತಗೊಂಡಿದ್ದೇನೆ, ಮತ್ತು ಆನಿಯನ್ ಸೀಡ್ಸ್, ಫ್ಲ್ಯಾಕ್ಸ್ ಸೀಡ್ಸ್, ರೋಸ್ಮೇರಿ, ಮತ್ತು ನೀರುಳ್ಳಿ, ಮತ್ತು ಸ್ವಲ್ಪ ಬೇಸೊಪ್ಪು ತಗೊಂಡಿದ್ದೇನೆ, ಮತ್ತು ಒಂದು 5 ನೆಲ್ಲಿ ತಗೊಂಡಿದ್ದೇನೆ, ಮತ್ತು ಅಲವೀರ ತಗೊಂಡಿದ್ದೇನೆ ಒಂದು, ಮತ್ತು ದಾಸವಾಳ ಒಣಗಿಸಿ ತಗೊಂಡಿದ್ದೇನೆ, ಮತ್ತು ತೆಂಗಿನ ಎಣ್ಣೆ ತಗೊಂಡಿದ್ದೇನೆ. ತೆಂಗಿನ ಎಣ್ಣೆ ಪ್ಯಾರಾಶೂಟ್ ಅಲ್ಲ, ನಾವು ತೆಂಗಿನಕಾಯಿ ಒಣಗಿಸಿ ಎಣ್ಣೆ ತೆಗೆದು ತಗೊಂಡದ್ದು. ಈಗ ನಾನು ಬಿಸಿ ಮಾಡ್ತಾಯಿದ್ದೇನೆ. ಮೊದಲಿಗೆ ಒಂದು ಬಾಣಲೆ ಇಟ್ಟು ಎಣ್ಣೆ ಬಿಸಿ ಮಾಡ್ತಾಯಿದ್ದೇನೆ, ಮತ್ತು ಅದಕ್ಕೆ ಅಲವೀರ ಸಣ್ಣದಾಗಿ ಕಟ್ ಮಾಡಿ ಅದನ್ನು ಹಾಕ್ತಾ ಇದ್ದೇನೆ, ಮತ್ತು ನೆಲ್ಲಿ ಸಹ ಹಾಗೆ ಅದನ್ನು ಸಣ್ಣದಾಗಿ ಕಟ್ ಮಾಡಿ ಅದನ್ನು ಸಹ ಹಾಕ್ತಾ ಇದ್ದೇನೆ. ನೀರುಳ್ಳಿ ಸಹ ಕಟ್ ಮಾಡಿ ಹಾಕ್ತಾ ಇದ್ದೇನೆ, ಮತ್ತು ರೋಸ್ಮೇರಿ ಅದನ್ನು ಸಹ ಹಾಕ್ತಾ ಇದ್ದೇನೆ. ಆನಿಯನ್ ಸೀಡ್ಸ್ ಈಗ ಹಾಕ್ತಾ ಇದ್ದೇನೆ, ಮೆಂತ್ಯ ಬೀಜ ಸಹ ಹಾಕ್ತಾ ಇದ್ದೇನೆ, ಫ್ಲ್ಯಾಕ್ಸ್ ಸೀಡ್ಸ್ ಹಾಕ್ತಾ ಇದ್ದೇನೆ. ಇದು ಸಹ ತುಂಬ ಒಳ್ಳೆಯದು, ಕೂದಲೆಲ್ಲ ತುಂಬ ನೈಸಾಗಿ. ಇದು ಬೇವು ಸೊಪ್ಪು ಸಹ ಹಾಕ್ತಾ ಇದ್ದೇನೆ, ಮತ್ತು ದಾಸವಾಳ ಒಣಗಿಸಿ ಹಾಕ್ತಾ ಇದ್ದೇನೆ, ಅದನ್ನು ಸಹ ಹಾಕ್ತಾ ಇದ್ದೇನೆ. ಈಗ ಇದನ್ನು ಚೆನ್ನಾಗಿ ಒಂದು 15-20 ನಿಮಿಷ ಚೆನ್ನಾಗಿ ಬಿಸಿ ಮಾಡಬೇಕು. ಈಗ ಇದು ಎಣ್ಣೆ ರೆಡಿ ಆಯಿತು. ಈಗ ಇದನ್ನೊಂದು ತಣ್ಣಗಾದಮೇಲೆ ಒಂದು ಗಾಜಿನ ಒಂದು ಬಾಟ್ಲಿಗೆ ತೆಗೆದು ಸೋಸಿ ತೆಗೆದಿಡಬೇಕು. ಮತ್ತು ಇದನ್ನು ನಾವು ರಾತ್ರಿ ಎಣ್ಣೆ ತಲೆಗೆ ಹಚ್ಚಿ ಮತ್ತು ವಾಶ್ ಮಾಡಬೇಕು. ಮತ್ತು ಇದು ನಂದು ಹೋಮ್ ಮೇಡ್ ಹೇರ್ ಆಯಿಲ್ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.